ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೆ ಬೆಳಗ್ಗೆ ಮತ್ತು ತಿಂಡಿ ಮಧ್ಯಾಹ್ನ ಊಟದ ಬಗ್ಗೆ ಇವತ್ತು ಫುಲ್ ವಿಡಿಯೋ ಮಾಡ್ತಾ ಇರೋದು. ಬೆಳಗ್ಗೆ ತಿಂಡಿಗೆ ನಾನು ಲೈಟಾಗಿ ಟೊಮೊಟೊ ಗೊಜ್ಜು ಮತ್ತು ಅನ್ನ ಅಷ್ಟೇ ಮಾಡಿದೆ. ಮಕ್ಕಳು ಸ್ವಲ್ಪ ಕ್ಯಾರಿಯರ್ಗೆ ಮೊಸರನ್ನ ಕೇಳಿದ್ರು ಅಂತ ಫಸ್ಟು ಮೊಸರನ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಕ್ಯಾರಿಯರ್ ಹಾಕಿ ಕಳಿಸಿದ್ಮೇಲೆ ನಾನು ಸ್ವಲ್ಪ ದೋಸೆಗೆ ನೆನಾಕಬೇಕಾಗಿತ್ತು. ನೋಡಿ, ಈ ಥರ ದೋಸೆಗೆ ನೆನಾಕಿದ್ದೀನಿ. ಸ್ವಲ್ಪ ನಾನು ಮಿಲೆಟಲ್ಲಿ ಕೂಡ ದೋಸೆನ ಇವತ್ತು ನೆನಾಕಿದ್ದೀನಿ. ಅದರದ್ದೇ ಇದು ಸಿರಿಧಾನ್ಯ, ಇದು ಬ್ರ್ಯಾಂಡೆಡ್ದು ನಾನು ಯೂಸ್ ಮಾಡೋದ್ರಿಂದ. ಇದೇನು ಅನ್ಪಾಲಿಶ್ದು, ಹೆಲ್ತ್ ಕೂಡ ಒಳ್ಳೆಯದು. ನೆಕ್ಸ್ಟ್ ನಾನು ಮಧ್ಯಾಹ್ನ ಊಟಕ್ಕೆ ರಸ ಮತ್ತು ಒಂದು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರಸಕ್ಕೆ ಬೇಕಾಗಿರೋದು ಟೊಮೊಟೊ ಮತ್ತು ಜೀರಿಗೆ ಮೆಣಸು ಫಸ್ಟು ರುಬ್ಕೊಳ್ತೀನಿ. ಮಿಕ್ಕಿದನ್ನೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಕೂಡ ನಾನು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಎಲ್ಲ ಒಂದೇ ಸರಿ ರಸ ಮತ್ತು ಪಲ್ಯ ಮಾಡೋದನ್ನು ಒಂದೇ ಸಾರಿ ಹೇಳ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 15 ಮಿನಿಟ್ಸಿಂದ ಹಾಫ್ ಆನ್ ಅವರ್ ಹೊತ್ತಿಗೆ ಎಲ್ಲ ರೆಡಿ ಆಗಿಬಿಡತ್ತೆ. ಅದಕ್ಕೆ ಫಸ್ಟು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫಸ್ಟು ನಾನು ಟೊಮೊಟೊ ಒಂದು 6 ಟೊಮೊಟೊ ತೊಗೊಂಡಿದ್ದೀನಿ. ಇದು ಅಷ್ಟೊಂದು ಹುಳಿ ಇರಲ್ಲ ಟೊಮೊಟೊ, ಹಂಗಾಗಿ ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಗೆ ಹುಳಿ ಟೊಮೊಟೊ ಆದರೆ 4 ಆದರೂ ಸಾಕಾಗುತ್ತೆ. 2 ಸ್ಪೂನ್ ಜೀರಿಗೆ, 1.5 ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಜೀರಿಗೆ ಮೆಣಸು ಅರ್ಧ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ನಾನು ಪಲ್ಯಕ್ಕೆ ಯೂಸ್ ಮಾಡೋದು. ರಸಕ್ಕೆ ಬರೀ ಒಗ್ಗರಣೆಗೆ ಮಾತ್ರ ಯೂಸ್ ಮಾಡಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಅಷ್ಟು ಮಾತ್ರ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡ ತಕ್ಷಣ ನಾನು ಟೊಮೊಟೊ ಹಾಕಿ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ದೀನಿ. ಆಮೇಲೆ ನಾನು ನೀರು ಕ್ವಾಂಟಿಟಿ ತೊಗೊಂಡು ಎಷ್ಟು ಬೇಕೋ ಅಷ್ಟು ಟೊಮೊಟೊ ರಸಕ್ಕೆ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಪಲ್ಯಕ್ಕೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪಲ್ಯಕ್ಕೆ ಒಗ್ಗರಣೆ ಐಟಮ್ಸ್ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ನಾನು ಕ್ಯಾರೆಟ್ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಅದನ್ನು ಫಸ್ಟ್ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ನೀರೆಲ್ಲ ಹಿಂಗೋ ತನಕ. ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಾನು ರಸ ಕೂಡ ರೆಡಿಯಾಗಿದೆ. ನೋಡಿ, ನಾನು ಲಂಚ್ ಪ್ಲೇಟ್ ಇದು, ಮಧ್ಯಾಹ್ನ ಲಂಚ್ ಪ್ಲೇಟ್ ಇದು. ನಾನೇನು ತೊಗೋತೀನಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ,